ಉಪನಿರ್ದೇಶಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮತ್ತು ಸ್ಕೂಲ್ ನವೀಕರಣ ಹಾಗೂ ಮಾನ್ಯತೆ ಸಲುವಾಗಿ ನಾನು ಬಹಳಷ್ಟು ಪ್ರಕರಣದಲ್ಲಿ ಅವ್ರ ಬಗ್ಗೆ ನಾನು ಮನವಿ ಮಾಡಿದ್ದೆ. ಧಾರವಾಡ ಅಪರ ಆಯುಕ್ತರಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ರಶ್ಮಿ ಮೇಡಮ್ಗೆ ನಾನು ಸ್ವತಃ ರಶ್ಮಿ ಮೇಡಮ್ ಅವರಿಗೆ ಹೋಗಿ ಭೇಟಿಯಾಗಿ ಬಿಜಾಪುರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಮತ್ತು ಕಡತಗಳನ್ನು ಮಾಯವಾಗಿದ್ದ ಬಗ್ಗೆ ಅವರ ಗಮನವನ್ನು ಸೆಳೆದಿದ್ದೆ. ತಕ್ಷಣ ಅವರು ಅಲ್ಲಿಂದ ಅಪರ ಆಯುಕ್ತರು ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಧಾರವಾಡ ಅವರಿಗೆ ಫೋನ್ ಮುಖಾಂತರ ನಿರ್ದೇಶನ ನೀಡಿದರು. ಒಂದು ಆದಷ್ಟು ಬೇಗ ಯಾರ್ಯಾರು ತಪ್ಪಿಸ್ತರದಾರೋ ಅವ್ರ ಮೇಲೆ ಒಂದು FIR ಆಗಬೇಕಂಥೇಳಿ ಒಂದು ಆರ್ಡರ್ ಮಾಡಿದರು. ಆ ಆರ್ಡರ್ ಪ್ರಕಾರ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಹೋದ ತಿಂಗಳು 29/1/2026ಗೆ ಒಂದು ಉಪನಿರ್ದೇಶಕರು ಬಿಜಾಪುರ ವೀರಯ್ಯ ಸಾಲಿಮಠ್ DDPI ಅವರಿಗೆ ಒಂದು ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಏನು ಮಾಡಿದರು, 40 ಸಾಲಿ ಒಳಗೆ ಅವ್ಯವಹಾರ ಆಗಿದ್ದು ಮತ್ತು ನಿಮ್ಮದು ಪಾಸ್ವರ್ಡ್ ಮತ್ತು ಲಾಗಿನ್ ದುರುಪಯೋಗ ಆಗಿದ್ದ ಬಗ್ಗೆ ಉಲ್ಲೇಖ ಮಾಡಿ ಅವ್ರು ಯಾರು ತಪ್ಪಿಸ್ತಿರ್ತಾರ ತಕ್ಷಣ ನೀವು ಸೈಬರ್ ಕ್ರೈಮ್ ಅಥವಾ ಗೋಲ್ಗುಮಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರು ಕೊಡಬೇಕಾಗಿ ಅವರು ಡೈರೆಕ್ಷನ್ ಕೊಟ್ಟಿದ್ದರು. ಆದರೂ ಸಹ DDPI ವೀರಯ್ಯ ಸಾಲಿಮಠ್ ಅವರು ಭಾಳ ದಿವಸ ಅವರು FIR ಮಾಡಿದ್ದಿದ್ದಿಲ್ಲ. ನಾನು ಮತ್ತು ಪುನಃ ಅವರಿಗೆ ಫೋನ್ ಮುಖಾಂತರ ಮತ್ತು ನಾನು ಸ್ವತಃ ಅವ್ರ ಜೊತೆ ಪೊಲೀಸ್ ವರಿಷ್ಠಾಧಿಕಾರಿ SP ಅವರಿಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಗಮನವನ್ನು ಸೆಳೆದಿದ್ದೆ. ಆ ಪ್ರಕಾರ ಅವರು ನಿನ್ನೆ 25/2/2026ರಂದು ನಿನ್ನೆ ಒಂದು FIR ರಿಜಿಸ್ಟರ್ ಮಾಡಿದ್ದಾರೆ. ಆ ಪ್ರಕಾರ ಏನಿದೆ, CN ಕ್ರೈಮ್ನಲ್ಲಿ ಸೈಬರ್ ಕ್ರೈಮ್ನಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 14/2026 ಅಂಡರ್ ಸೆಕ್ಷನ್ 316, 318, 330, 336, 338, 340, 3 ಸಬ್ ಕ್ಲಾಸ್ 5 ಆಫ್ BNS ಆ್ಯಕ್ಟ್ ಮತ್ತು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆ್ಯಕ್ಟ್ ಸೆಕ್ಷನ್ 43, 66, 66C ಆ್ಯಂಡ್ 66Dನಲ್ಲಿ ಒಂದು FIR ರಿಜಿಸ್ಟರ್ ನಿನ್ನೆ ಒಂದು ಆಗಿದೆ. ಈಗ ನೋಡೋದು, ಈಗ ಇನ್ವೆಸ್ಟಿಗೇಷನ್ ಯಾವ ಥರದ ಆಗ್ತೈತಿ ಒಂದು ಕಾಯ್ದು ನೋಡಬೇಕಾಗಿದೆ. ಮತ್ತು ಏನಾಗಿದೆ ಅಂದ್ರೆ ಅಲ್ಲೇ ಗೌರ್ಮೆಂಟ್ DDPI ಪಾಸ್ವರ್ಡ್ ಲಾಗಿನ್ ಅಂದ್ರೆ ಒಂದು ಗೌರ್ಮೆಂಟ್ ಪಾಸ್ವರ್ಡ್ ಲಾಗಿನ್ ತುಡುಗಾಗಿದೆ. ಕೆಲವರು ಹೇಳ್ತಾರೆ, ಕೆಲವು ಟೀಚರ್ಸ್ ಅವ್ರ ಮನೆಯಲ್ಲಿ ಕಂಪ್ಯೂಟರ್ನಲ್ಲಿ ಅವರು ಆಪ್ರೇಟ್ ಮಾಡ್ತಾರೆ ಅಂಥೇಳಿ ಸಾರ್ವಜನಿಕರಲ್ಲಿ ಚರ್ಚೆ ಇದೆ. ಅದನ್ನು ನಾನು DDPI ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ FIR ಅಂತ ರಿಜಿಸ್ಟರ್ ಆಗಿದೆ. ಈಗ ಯಾರು ಅರೆಸ್ಟ್ ಮಾಡ್ತಾರೋ ಇಲ್ಲೋ ಏನಾಗ್ತೈತಿ ಕಾಯ್ದು ನೋಡಬೇಕಾಗಿದೆ ವಿಷಯ ಇದೆ. ಈಗ ಟೋಟಲ್ ನೋಡಿರಿ 40 ಸಾಲಿದು ಅಂತೇಳಿ ಈಗ FIR ರಿಜಿಸ್ಟರ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ 160 ಸಾಲಿ ಅಲ್ಲೇನೂ ಏನಾಗಿದೆ, ಫೈರ್ ಬ್ರಿಗೇಡ್ದಿಂದ ಒಂದು ಇದು ಪರ್ಮಿಷನ್ ತೊಗೋಬೇಕಾಗಿತ್ತು. ಫೈರ್ ಎಕ್ಸ್ಟಿಂಗ್ವಿಷರ್ ಸಾಲಿದು ಅಲ್ಲೇ ಬೋಗಸ್ ಆಗಿದೆ. PWDದಿಂದನೂ ಲೆಟರ್ಸ್ ಬೋಗಸ್ ಆಗಿದೆ. ಸಿಗ್ನೇಚರ್ ಫಾರ್ಜರಿ ಮಾಡಿ ಅದೇ ಅಪ್ಲೋಡ್ ಮಾಡಿದ್ದಾರೆ. ಯಾವುದೇ ಒಂದು ಚಲೋ ಬಿಲ್ಡಿಂಗ್ ನೋಡಿ ಸ್ಕೂಲ್ ಅಂಥೇಳಿ ಅಪ್ಲೋಡ್ ಮಾಡಿ ಭಾಳಷ್ಟು ಡಾಕ್ಯುಮೆಂಟ್ಸ್ ಫಾರ್ಜರಿ ಆಗಿದೆ. ಎಲ್ಲವೂ ಇನ್ವೆಸ್ಟಿಗೇಷನ್ನಲ್ಲಿ ಇದೆ. ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮೇಡಮ್ ಅವರಿಗೆ ನಾನು ಭೇಟಿಯಾಗಿ ಹೇಳಿದಾಗ ಹಿಂದಿಂದು DDPI ಅವ್ರು ಯಾರಿದ್ರಲ್ಲ ಅವ್ರಿಗೂ ನೋಟಿಸ್ ಜಾರಿ ಆಗಿದೆ. ನಿಮ್ಮ ಮೇಲೆ ಯಾಕೆ ಕ್ರಮ ತೊಗೋಬಾರ್ದು ಅಂಥೇಳಿ KCR ಸರ್ವಿಸ್ ರೂಲ್ಸ್ ಪ್ರಕಾರ ಅವ್ರಿಗೂ ನೋಟಿಸ್ ಜಾರಿ ಆಗಿದೆ. ತಕ್ಷಣ ಅವ್ರಿಗೂ ಸಸ್ಪೆಂಡು ಮಾಡ್ತಾರೆ ಮತ್ತು ಆ್ಯಕ್ಷನ್ನು ತೊಗೋತಾರೆ ಅಂಥೇಳಿ ನನಗೆ ರಶ್ಮಿ ಮೇಡಮ್ ಅವರು ಹೇಳಿದ್ದಾರೆ. ಹೌದೌದು, ವಿಜಯಪುರ ಜಿಲ್ಲೆಯಲ್ಲಿ ಇದೆ, ಕೆಲವೊಂದು ಸಿಟಿನಲ್ಲಿ ಇದೆ, ಕೆಲವು ಹಳ್ಳಿನಲ್ಲಿನೂ ಇದೆ. ಪಾಲಕರು ಶಾಲೆಗೆ ಕಳಿಸ್ತಾರೆ ಸರ್ ಮಕ್ಕಳಿಗೆ? ಇಲ್ಲ, ಈಗ ನೋಡ್ರಿ ಯಾವ ಫಾರ್ಜರಿ ಇದೆ ಅವ್ರ ಮೇಲೆ ಕ್ರಮ ಆಗಲೇಬೇಕು. ಫಾರ್ಜರಿದಿಂದ ಪಾಪ ಅವ್ರ ಭವಿಷ್ಯ ಇರೋಂಗಿಲ್ಲ. ಮತ್ತು ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ ಅವ್ರಿಗೇನ ಇದು ಆಗಂಗಿಲ್ಲ, ಅವ್ರು ಬೇರೆ ಸ್ಕೂಲ್ಗೆ ಶಿಫ್ಟ್ ಮಾಡ್ಕೋತಾರೆ. ಅದು ಒಂದು DDPI ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ. ಆಲ್ರೆಡಿ ಯಾರು ಸ್ಟೂಡೆಂಟ್ಸ್ ಅಲ್ಲಿ ಎಜುಕೇಷನ್ ಪಡಿತಾ ಇದ್ದಾರಲ್ಲ ಅವ್ರೇನು ಮಾಡಬೇಕು, ಬೇರೆ ಸ್ಕೂಲ್ ಸಮೀಪದ ಯಾವುದೇ ಒಂದು ಶಾಲೆಗೆ ಅವ್ರಿಗೂ ಅಲ್ಲೇ ದಾಖಲಾತಿಗಳನ್ನು ಕೊಟ್ಟು, ಇವ್ರು ಯಾರದಾರಲ್ಲ ಇವರು ಫಾರ್ಜರಿ ರೆಕಾರ್ಡ್ಸ್ ಅಪ್ಲೋಡ್ ಮಾಡಿ ಮೊದಲು ಸಿಬ್ಬಂದಿ DDPI ಆಫೀಸ್ ಸಿಬ್ಬಂದಿ, ಆಮೇಲೆ ಯಾರು ಏಜೆಂಟ್ಸ್ ಅದಾರ ಮತ್ತು ಅವ್ರ ಹಿಂದೆ ಯಾರು ಅವರು ಸಾಲಿ ತೊಗೊಂಡಾರಲ್ಲ ಅವ್ರದ್ದು ರೋಲ್ ಏನಿದೆ ಇವೆಲ್ಲ ಇನ್ವೆಸ್ಟಿಗೇಷನ್ ವಿಷಯ ಇದೆ. ಈಗ FIR ಆಗಿದ ಮೇಲೇ ಇನ್ವೆಸ್ಟಿಗೇಷನ್, ಅದಕ್ಕೆ ನಿನ್ನೆ FIR ಆಗಿದೆ. ಆ FIR ಪ್ರಕಾರ ಅವರು ಸೈಬರ್ ಕ್ರೈಮ್ದವರು ಇನ್ವೆಸ್ಟಿಗೇಷನ್ ಕೈಗೊಳ್ತಾರೆ. MH ರೋಜವಾಲೆ ಅಡ್ವೊಕೇಟ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.